ನಿರ್ಮಾಣ ಮಾಡುವಂತ ಕೆಲಸವನ್ನ ಸರ್ಕಾರ ಮಾಡಿಸ್ತಾ ಇದೆ ಪೊಲೀಸರಿಂದ. ಇದು ಯಾವುದಕ್ಕೂ ನಾವು ಹೆದರೋದು ಇಲ್ಲ, ಬಗ್ಗೋದು ಇಲ್ಲ, ಜಗ್ಗೋದು ಇಲ್ಲ. ಇವತ್ತು ನಾವು ಹೇಳ್ತಾ ಇದ್ದೇನೆ, ಜೈಲ್ ಮುಂದೆ ಸರ್ಕಾರ ಕೂಡಲೇ ಈ ಲಿಂಕ್ ಕ್ಯಾನಲ್ ಅನ್ನ ರದ್ದು ಮಾಡದೆ ಹೋದ್ರೆ ಉಗ್ರವಾದ ಹೋರಾಟವನ್ನು ನಾವು ಹಮ್ಮಿಕೊಳ್ತೇವೆ. ಯಾವುದೇ ಜೈಲ್ ಬರೋ ಇರ್ಬೋದು, ಯಾವುದೇ ಒಂದು ಲಾಠಿ ಚಾರ್ಜ್ಗಾಗಲಿ, ಪೊಲೀಸರ ಗುಂಡ್ಗಾಗಲಿ ನಾವು ಎದುರಲ್ಲ, ನಮ್ಮ ಜೀವವನ್ನ ಕೊಡ್ತೇವೆ ಹೊರತು ಹೇಮಾವತಿ ನೀರನ್ನ ಯಾವುದೇ ಕಾರಣಕ್ಕೂ ನಾವು ನಾಲೆ ಮುಖಾಂತರ ಬಿಟ್ಟು ಏನು ಎಕ್ಸ್ಪ್ರೆಸ್ ಕೆನಾಲ್ ಮುಖಾಂತರ ತಗೊಂಡೋದಕ್ಕೆ ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆನ ನಾನು ನಮ್ಮ ಹೋರಾಟಗಾರರ ಜೊತೆ ಕೊಡ್ತಾ ಇದ್ದೇನೆ. ಈ ಹೋರಾಟದಲ್ಲಿ ತಮ್ಮ ಜೀವವನ್ನ ಮುಡುಪಿಟ್ಟು ಹೋರಾಟ ಮಾಡಿದಂತ ಚೇತನ್ ಮತ್ತೆ ಲೋಕೇಶ್ ಅವರಿಗೆ ಮತ್ತೆ ಆನಂದ್ ಅವರಿಗೆ, ಇನ್ನೊಬ್ಬರು ಚೇತನ್ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನೀವು ದೇಶಕ್ಕಾಗಿ, ಈ ಜಿಲ್ಲೆಯ ನೀರಿನ ರಕ್ಷಣೆಗಾಗಿ ಹೋರಾಟ ಮಾಡಿದ್ದೀರಾ. ನೀವು ಯಾವುದೇ ಡಕಾಯಿತಿ ಮಾಡಿ, ರೇಪ್ ಮಾಡಿ, ಮೋಸ ಮಾಡಿ ಜೈಲಿಗೆ ಹೋದಂತವರಲ್ಲ. ಇಂಥ ಹೋರಾಟಗಳು ಇತಿಹಾಸದಲ್ಲಿ ಉಳ್ಕೊಳ್ತವೆ. ನೀವು ಒಂದು ಇತಿಹಾಸವನ್ನು ನಿರ್ಮಾಣ ಮಾಡಿದ್ದೀರಾ. ನಿಮ್ ಜೊತೆ ನಾವು ಇರ್ತೇವೆ ಅಂತ ಹೇಳಿ ಭರವಸೆಯನ್ನು ಕೊಟ್ಟು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನ ಮುಗಿಸ್ತೇನೆ. ಧನ್ಯವಾದಗಳು.